बाद तुम डरो मत, इसके उम्मत पर रहो मत। इसके परत शक्कर नहीं तुम जियो मत। This is my policy. ಜನ ಕಳಿಸುವವನೇ ಜನನಾಯಕ, ಹಣ ಕಳಿಸುವವನೇ ಸಾಹುಕಾರ. ಹುಡುಗಿಯರ ಹಿಂದೆ ಬಿದ್ದವನೇ ಹುಚ್ಚ ಮೋಜಗಾರ. दिल्ली में मोदी का हवा है, कर्नाटक में सिद्धरामैया जी हवा है, बेलगांव जिला में सत्यनारायण की बड़ी हवा है, मारकंड नगर में मैं हूँ रंगे गौड़ का हवा है। ಈ ರಂಗೇಗೌಡ ರೋಜಕದಲ್ಲಿ ಓಡುವ ಕುದುರೆ, ಈ ಕುದುರೆಗೆ ಲಗಾಮ ಹಾಕುವ ಗಂಡು. ಈ ಭೂಮಿ ಮೇಲೆ ಹೊಟ್ಟೆಲ್ಲ ಹೊಟ್ಟೋದು ಇಲ್ಲ. ಆದರೆ ನನ್ನ ವಿರುದ್ಧ ಬಂಡಾಯಿ ಹೇಳುವ ಬಂಡರ ರುಂಡವನ್ನು ಚಂಡಾಡದ ಬಿಟ್ಟಿಲ್ಲ ಈ ರಂಗೇಗೌಡ. ಈ ಊರಲ್ಲಿ ನಾನು ಹೇಳಿದ್ದೆ ನ್ಯಾಯ, ನಾನು ಆಡಿದ್ದೆ ನೀತಿ, ನಾನು ಕೈ ಹೇಳಿದ್ದೆ ಶಿಲಾಶಾಸನ. ಆದರೆ ಇವತ್ತು ಶಿವಲಿಂಗನ ಹೆಂಡತಿ ಪಾರ್ವತಿ ಶೀಲ ಸೇಲು ಬಂದಿರುವೆ. ಪಾರ್ವತಿ, ಏ ಮುತ್ತು ಗೊಂಬೆ ಪಾರ್ವತಿ, ಓಹೋ, ನಮ್ಮೂರಿನ ಶ್ರೀಮಂತ ರಂಗೇಗೌಡರು ನಮ್ಮ ಮನೆಯವರೆಗೂ ಬಂದಿದ್ರಲ್ಲ, ಕಾರಣ? ಹಾಗೆ ಸುಮ್ಮನೆ ಹೊರಟಿದ್ದೆ ಪಾರ್ವತಿ. ಯಾಕೋ ಈ ನಿನ್ನ ದುಂಡ ಮುಖವನ್ನು ನೋಡಬೇಕೆನಿಸಿತು, ಅದಕ್ಕೆ ಬಂದೆ. ಕುಡಿಯಲು ಸ್ವಲ್ಪ ನೀರು ಕೊಡ್ತೀಯ ಪಾರ್ವತಿ? ಆಯ್ತು ಗೌಡ್ರಿ, ಈಗಲೇ ಬರ್ತೀನಿ. ಏನು ಇವಳ ಯೌವನ ತುಂಬಿದ ಸೌಂದರ್ಯದ ರಾಶಿ ಕಣಿ. ಇವಳು ನಿಜಕ್ಕೂ ಯೌವನ ತುಂಬಿರುವ ಚಿನ್ನದ ಗಣಿ. ಇದೇ ಸರಿಯಾದ ಸಮಯ. ಇವಳ ಶೀಲ ಸೆಳೆಲೇಬೇಕು. ಬಿಸಿಲಿನ ಬಾಯಾರಿಕೆ ಬಂದಂತೆ ಕಾಡುತ್ತೆ, ತೆಗೆದುಕೊಳ್ಳಿ, ನೀರು ಕುಡಿಯಿರಿ. ತುಂಬಾ ಆಸೆಯಾಗಿದೆ ಪಾರ್ವತಿ, ನೀ ಕೊಟ್ಟ ನೀರು. ನೀರಿನ ದಾಹ ತೀರಿ ನಿನ್ನ ಮೇಲೆ ಮೋಹ ಎತ್ತಾಯ್ತು. ಬಾ ಪಾರ್ವತಿ. ಇವತ್ತು ಎಡಗಡೆಯಿಂದ ಎದ್ದು ಬಂದಿ ಅಂತ ಕಾಣುತ್ತೆ. ಈ ವಿಷಯ ನನ್ನ ಮೈದನ ಶ್ರೀರಾಮನಿಗೆ ಏನಾದ್ರೂ ಗೊತ್ತಾದ್ರೆ ನಿನ್ನ ಗತಿ ಏನಾಗುತ್ತೆ? ಸುಮ್ಮನೆ ಹೋಗಿಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಪಾರ್ವತಿ, ದುಶ್ಯಾಸನ ತರ ನಿನ್ನ ಸೀರೆ ಸೆಳೆಯಲು ಬಂದಿದ್ದೇನೆ. ರಾಮನ ತರ ನಿನ್ನ ಹೆಗಲ ಮೇಲೆ ಒತ್ತೊಯ್ಯಲು ಬಂದಿದ್ದೇನೆ. ದ್ರೌಪದಿಯ ಸೀರೆ ಹಿಡಿದ ಆ ದುಶ್ಯಾಸನ ಗತಿ ಆಯಿತು ಗಂಡ ಭೀಮನ ಕೈಯಲ್ಲಿ. ಅದರಂತೆ ಸೀತಾ ಮಾತೆಯನ್ನು ಕೆಣಕಿದ ಆ ರಾವಣ ಗತಿ ಏನಾಯ್ತು? ಗಂಡ ಶ್ರೀರಾಮನ ಕೈಯಲ್ಲಿ. ಅಂದಾಗ ನೀನ್ ಯಾವ ಲೆಕ್ಕ? ಬಿಡಿ ತೊಟ್ಟ ಕಾಲೇಜ್ ಕಲಿಯುವ ಕನ್ಯಾ ಮನೆಗಳನ್ನೇ ಬಿಟ್ಟಿಲ್ಲ. ಇನ್ನು ಭದ್ರತೆಯಂತೆ ಓದ್ಕೊಡೋ ಪಾಠ್ಯ ಹುಡುಗಿ
ಹುಡುಗಿ ನೀನು ನಿನ್ನ ಬಿಡ್ತೀರ ಪಾರ್ವತಿ ಒತ್ತು ಕೊಟ್ಟು ಹೊತ್ತು ಒಯ್ವೆ ಕೋಮದ ವೀಣೆ ಬಿಟ್ಟು ಬಂದದಾದ ತೂಕಲೆಂದು ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಏ ಬ್ಯೂಟಿ ಯಾರಿಲ್ಲ ಈ ನಿನ್ನವ್ವನಕ್ಕೆ ಸರಿ ಸಾಟಿ ಮುತ್ತು ಕೊಟ್ಟು ಮತ್ತು ಬರಿಸಿ ಹೊತ್ತು ಒಯ್ವೆ ಮತ್ತೊಮ್ಮೆ ನಿನ್ನ ಕಾಮದ ವೀಣೆ ಬಿಟ್ಟೆ. ಏ ಗೌಡ, ಗಂಡನೇ ದೇವರೆಂದು ನಂಬಿ ನಡೆದಿರೋ ಗರತಿ ನಾನು. ನಿನ್ನ ಕೈಯಲ್ಲಿ ಪ್ರಾಣ ಕೊಡ್ತೀನಿ ವಿನಃ ಈ ನನ್ನ ಶೀಲ ಮಾತ್ರ ಯಾವತ್ತಿ ಕೊಡಲಾರೆ. ಗರತಿ ಏ ಗರತಿ ಗಂಗವನ ಸಾಕುಮ ಮಗಳ ಕೇಳೇ ನಿನ್ನ ಕರಿತೀರ ತೀರತನ ದೇವರಂತ ಗಂಡನಿದ್ದರು ಹಣದಾಸೆಗಾಗಿ ಏನೇಳು ಏನೇಳು ಹಣದಾಸೆಗಾಗಿ ಮತ್ತೊಬ್ಬನ ಮಿಂಡರೊಂದಿಗೆ ಮಲಗುವ ಬಂಡ ರಂಡರಷ್ಟಿಲ್ಲ ಈಗಿನ ಕಲಿಯುಗದ ಹಾಳ ಸಮಾಜದಲ್ಲಿ ಕಾಲೇಜು ಕಲಿಯುವ ಹೊತ್ತಿನಲ್ಲಿ ನಾಲೇಜ್ ಹೋಯ್ತಂತ ಹೇಳಿ ಇದೇ ದಾಂಡಲಿ ರೆಸಾರ್ಟ್ ಇದೇ ಗೋವಾ ಬೀಚ್ಗಳಿಗೆ ಹೋಗಿ ಮೋಜು ಮಸ್ತಿ ಮಾಡಿ ಬಂದು ನಾನೇ ಪ್ರತಿರುತಿ ಎಂದು ಪೋಜ್ ಕೊಡುವ ಪಾಡ್ಯ ಹುಡುಗಿರಷ್ಟಿಲ್ಲ ಈಗಿನ ಕಲಿಯುಗದ ಹಾಳು ಸಮಾಜದಲ್ಲಿ ಇಷ್ಟಾದಲ್ಲಿ ಸ್ಟೋರಿ ಮಾಡಿ ಫೇಸ್ಬುಕ್ ನಲ್ಲಿ ಪೋಸ್ಟ್ ಹಾಕಿ ವಾಟ್ಸ್ಆಪ್ ನಲ್ಲಿ ಚಾಟಿಂಗ್ ಮಾಡಿ ಲಾಜ್ ನಲ್ಲಿ ಡೇಟಿಂಗ್ ಮಾಡುವ ಮಿಟಕ್ಲಾಡಿ ಹೆಣ್ಣುಗಳು ಅಷ್ಟಿಲ್ಲ ಇಂಟರ್ನೆಟ್ ಯುಗದಲ್ಲಿ ಸಾಕ ಇನ್ನು ಬೇಕಾ ಈ ನಿನ್ನ ಗರಿತಿಯರ ಧೀರತನ. ಏ ಗೌಡ, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾಮಾರಿ. ಸತ್ಯವಾನ ಸಾವಿತ್ರಿ, ಹೇಮರಂಟಿ ಮಲ್ಲಮ್ಮ, ಅಷ್ಟೇ ಹೇಗೆ ಕಿತ್ತೂರು ರಾಣಿ ಚೆನ್ನಮ್ಮಳಂತೆ ನಾನು ಕೂಡ ಒಂದು ಹೆಣ್ಣು. ಜಡೆ ಕಟ್ಕೊಂಡು ಬೆಸರೆ ತೆಕ್ಕೋ ಹೆಣ್ಣೆ, ನಿನಗೆ ಎಷ್ಟು ಪೊಗರಿರ್ಬೇಕಾದ್ರೆ ಸುತ್ತು ಹತ್ತೂರು ಹಳ್ಳಿಗೆ ಈ ರಂಗೆ ಗೌಡ ನನಗೆ ಎಷ್ಟಿರಬಾರ್ದು. ಏ ಗೌಡ, ಮನೆಯಲ್ಲಿ ನನ್ನ ಮೈದುನ ಇಲ್ಲ. ಏನಾದ್ರೂ ಇದ್ದಿದ್ರೆ ನಿನ್ನ ರುಂಡ ಕಡಿದು ಚಂಡಾಡ್ತಾ ಇದ್ದ. ಬಲಿ ಎಚ್ಚರ ಬರಲಿ. ಎಚ್ಚರ ಅದು ನಿನ್ನಂತ ಏಕಚಿತ್ತ ಒಂದು ಬಡ ಬಿಕಾರಿ ಹೆಣ್ಣಿನಿಂದ ಈ ಸಿರ್ಮತ್ತ ರಂಗಿಗಡವನಿಗೆ ಎತ್ತರ. ಏ ಎಚ್ಚರ ಹೊತ್ತ ಹೆಣ್ಣೆ, ಮೆಚ್ಚಿ ಬಂದ ಈ ಗೌಡನಿಗೆ ಸ್ವಚ್ಛ ಮನಸ್ಸಿನಿಂದ ಈ ನಿನ್ನ ಅಂಗಗಳನ್ನು ಬೆಚ್ಚು ತೋರಿಸು. ನಿನ್ನ ತುಟಿ ಕಚ್ಚಿ ಸೀಲಮ್ಮ ಮುಚ್ಚಳ ತರ್ತಾನೆ. पार्वती जिंदगी जिंदगी 4 दिन का है, लेकिन 4 मीनार बन सकता है क्या तेरा जंपर का गुंडी? तू है रे मेरा बचपन का रानी. परले रा रे रा 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 रा. ನಮ್ಮ ಅತ್ತಿಗೆ ಸೀರೆಗೆ ಮುತ್ಯ ಹಾಕಲು ಬಂದ ನಿನ್ನ ಕೊತ್ತಿಗೆಯನ್ನು ಕಡಿದು ಬಿಡುವ ಮಗನೇ. Mind it your language, Rama. Give respect and take respect. ಸೀತಾ ಮಾತನ್ನು ಕಾಪಾಡಲು ಹನುಮ ಬರ್ತಾನೆಂದ್ರೆ ಇವ ಶ್ರೀರಾಮ ಬಂದ ಬಿಟ್ಟನಲ್ಲೇ ಪಾರ್ವತಿ. ಇವನ ಏನಲೇ ನಿನ್ನ ಶೀಲಕ್ಕೆ ಸಾರಥಿ.
ನಮ್ಮತ್ತಿ ಅಷ್ಟೇ ಯಾಕೋ ಹೆಣ್ಣಿನ ಬಗ್ಗೆ ಕೆಟ್ಟ ವಿಚಾರ ಮಾಡುವ ಆಚಾರನೆ ಗೊತ್ತಿಲ್ಲದೆ ಅತ್ಯಾಚಾರ ಮಾಡುವ ನಿನ್ನಂತ ಗಾಂಡು ನನ್ನ ಮಕ್ಕಳ ರೊಂಡ ಚಂಡಾಡಲೆಂದೇ ಒಟ್ಟೆ ಬಂದ ಗಂಡ ಮೆಟ್ಟಿದ ನಾಡಿನ ಗಂಡು ಈ ಶ್ರೀರಾಮ. ಲೇ ಬಡಬೇಕಾಗಿ ಶ್ರೀರಾಮ, ಸಮಸ್ತ ನಾಡಿನ ಪ್ರಜೆಗಳ ಜನನಾಯಕ ಈ ರಂಗೆ ಗೌಡ ಈ ಗಂಧದ ಗುಡಿಯಲ್ಲಿ ಗರ್ಜಿಸುವುದೇ ಈ ಗೌಡರದ ಹವ. ಸುಮ್ಮನೆ ಸ್ಥಳ ಮರೆದು ಶರಣಾದರ ತಲೆ ಕಾಯುವುದೇ ಈ ರಂಗೇಗೌಡನ ಧರ್ಮ. ಬ್ರಿಟಿಷರ ರುಂಡವನ್ನು ಚಂಡಾಡಿ ಕೆತ್ತೂರಿನ ವಿಜಯದ ಜ್ಯೋತಿಯನ್ನು ಮುಗಿಲೆತ್ತರಕ್ಕೆ ಬೆಳಗಿಸಿದ ಕ್ರಾಂತಿ ವೀರ ಸಂಗೊಳ್ಳಿ ರಾಯನ ಹುಟ್ಟಿದ ನಾಡಿದು. ಛತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ನುಗ್ಗಿ ಬರುವ ವೈರಿ ಸೈನ್ಯವನ್ನು ಛತ್ರ ಮಾಡಿ ವೀರ ಯುದ್ಧ ಭೂಮಿಯಲ್ಲಿ ವೀರ ಮದಕರಿ ಆಳಿದ ಬೀಳಿದು ಪ್ರಧಾನವೆಂದು ನಾಡಿನ ಜನರ ಒಳಿತಿಗಾಗಿ ಬಂದ ಕಷ್ಟಗಳನ್ನು ನಿಧಾನವಾಗಿ ನುಂಗಿ ನಾಡಿನ ಜನರಿಗಾಗಿ ಸಂವಿಧಾನ ರಚಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನಿಸಿದ ಪುಣ್ಯ ಭೂಮಿ ನಮ್ಮ ಭಾರತದ ದೇಶ. ಶ್ರೀರಾಮ, ಇಂಥ ದೇಶ ಭಕ್ತರಿಗೆ ಮೋಸ ಮಾಡಿದ ಯಾರು ಗೊತ್ತೇನೋ? ನಮ್ಮತ್ತ ದೊಡ್ಡ ದರಿಗಳು ದೊಡ್ಡರ ಗೆಳತನ ಮಾಡಿದೆ. ನಮ್ಮತ್ತ ದೊಡ್ಡರ ಗೆಳತನ ಮಾಡು, ಹಣದ ಹೊಲೆಯನ್ನೇ ಹರಿಸಿ ಬಿಡುವೆ. ಹಣದ ಆಸೆಗಾಗಿ ಹೆಣ್ಣಿನ ಮಾನವತ್ತೆ ಇಡುವ ತಲೆ ಹಿಡುಕನ್ನಲ್ಲ ಶ್ರೀರಾಮ. ನಿಮ್ಮಂತ ಮಂದ ಬುದ್ಧಿ ಮನುಷ್ಯರಿಗೆ ಗಂಧದ ಗುಡಿಯಲ್ಲಿ ಗರ್ಜಿಸಿದ ಹುಲಿ ಅರ್ಥಾತ್ ಕೆಂಡ ಕಾರಿದ ಪುಂಡ ರೈತ ಈ ಶ್ರೀರಾಮ. ಪುಂಡ ರೈತ ಲೇ ಶ್ರೀರಾಮ, ಬೇಡರ ಕುಲದಲ್ಲಿ ಬಂಗಾರ ಕಡಿದೆ ಅಂತ ಬೆಳೆದಿದೆ ನಮ್ಮದು ದೊಡ್ಡದನ್ನ ಗೌಡರ ಮನೆತನ. ಈ ರಂಗೇಗೌಡ ರುದ್ರಾಮಯ ರುದ್ರ, ನೀ ಮಾಡಿದ ಶ್ರೀರಾಮ ಹಾಗೆತನ ನಿನ್ನ ಪಾಲಿಗೆ ಆಗಬೇಕಾಗುತ್ತದೆ 10 ತಲೆಯ ರಾವಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅನರ್ಥ ಮಾತನಾಡಿ ಸುಳ್ಳ ಕಾಲಹರಣ ವ್ಯರ್ಥ ಮಾಡಬೇಡ. ಈ ನಿನ್ನ ಶ್ಲೋಕ ಕೇಳಿ ಸಾಕಾಗಲ್ಲ. ಈ ರಂಗೇಗೌಡ ಕುರುಕ್ಷೇತ್ರದಲ್ಲಿ ಚಕ್ರವನ್ನು ರಚಿಸಿ ಅಭಿಮನ್ಯ ತರ ನಿನ್ನ ಸಂಹರಿಸಿಬಿಡಲೇ. ಇದರ ಅರ್ಥ ತಿಳ್ಕೊರೋ ಗೌಡ. ಯಾವಾಗ ಧರ್ಮದ ಅವನತಿ ಆಗುವುದು ಆಗ ನಾನು ಅವತಾರ ಮಾಡುತ್ತೇನೆ. ಸಾಧು ಸಜ್ಜನರ ರಕ್ಷಣೆಗಾಗಿ ದುಷ್ಟರ ವಿನಾಶಕ್ಕಾಗಿ ನಾನು ಅವತಾರ ಮಾಡುತ್ತೇನೆಂದು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. गो घास खा के दूध देता है, सब दूध पी के जहर देता है. ರಾಮ ಆಕಳು ಹುಲ್ಲು ತಿಂದು ಹಾಲು ಕೊಡುತ್ತೆ. ಅದೇ ಮಿಡಿನ ಆಗರ ಹಾವು ಹಾಲು ಕುಡಿದು ವಿಷಾಕಕ್ಕುತ್ತೆ. ರಂಗೇಗೌಡ ಈ ಕಲಿಯುಗದ ರಾಜಕೀಯದಲ್ಲಿ
ಈ ರಂಗೇಗೌಡರ ರಾಜಕೌತರ ಹೆಚ್ಚಾಗಿದೆ. ಈ ರಂಗೇಗೌಡರ ಹೊರತಕ್ಕೆ ಧರ್ಮ ದಾರಿ ಬಿಟ್ಟಿತು, ನ್ಯಾಯ ನೀತಿ ಬಿಟ್ಟಿತು. ನನ್ನ ಕ್ರೋಧಾಗಿನಿ ನಿನ್ನ ಸುತ್ತ ಬಿಟ್ಟಿತು ಮಗನೇ. ಕಾರ್ಯೇಶು ದಾಸಿ ಕರ್ಣೇಶು ಮಂತ್ರಿ ಭೋಜೇಶು ಮಾತಾ ರೂಪೇಶು ಲಕ್ಷ್ಮಿ ಕ್ಷಮೆಯ ದರಿದ್ರಿ ಎನ್ನೇಶು ರಂಭ. ಇಂಥ ಹೆಣ್ಣನ್ನು ಸ್ಥಾನಮಾನ ಕೊಟ್ಟ ಪುಣ್ಯ ಭಾರತ ದೇಶ ನಮ್ಮದು. ಹೆಣ್ಣು ಅಂದರೆ ನನಗೆ ಬೆನ್ನಿದಂತೆ, ಯಾವಾಗ ಬೇಕಾದರೂ ಕಾವು ಕೊಡ್ತಾನೆ ಇರ್ತಾನೆ. ಓಂ ಸರ್ವಮಂಗಳ ಮಾಂಗಲ್ಯೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಂಬಕೆ ಗೌರಿ ನಾರಾಯಣೆ ನಮಸ್ತತೆ. ಇಂಥ ಹೆಣ್ಣಿಗೆ ಪೂಜಿಸಿ ಗೌರವಿಸಿ ಆರಾಧಿಸು. ಕುರುಕ್ಷೇತ್ರದಲ್ಲಿ ಗಂಡಸು ಅಂದರೆ ಅದು ಅರ್ಜುನ. ಈ ಕಲಿಯುಗದ ರಂಗೇಗೌಡನ ಸಾಮ್ರಾಜ್ಯದಲ್ಲಿ ಈ ರಂಗೇಗೌಡನೇ ಗಂಡಸು. ಇವು ಅಂದ್ರೆ ಪ್ರೇಮೆ, ಹೂ ಅಂದ್ರೆ ಸುನಾಮಿ. ಒಮ್ಮೆ ಬರೆದರೆ ಪೇಟೆ ಯಾವುದೇ ನಡೆಸಿಕೊಳ್ಳಬೇಕ, ಅದು ಈ ರಂಗೇಗೌಡ. ಲೇ ರಾಮ, ಈ ರಂಗೇಗೌಡ ಸುಮ್ಮನೆ ನಿಮ್ಮ ಅತ್ತಿಗೆನು ಬಿಟ್ಟು ಹೊರಟಿದೆ ಅಂದ್ರೆ ಅದು ಬೇಟೆ ಆಡುವುದನ್ನು ಮರೆತಿದೆ ಅಂತಲ್ಲ, ಅದಕ್ಕೆ ಹಸುವಾಗಿಲ್ಲ ಅಂತ ಅರ್ಥ. ಒಮ್ಮೆ ಹಸುವಾಗಿ ಪಂಜ ಬೀಸಿದ್ರ ಬೇಟೆ ಯಾವುದೇ ಆಗಿರ್ಲಿ ಎಡಕ್ಕೆ ಮುರ್ಕೊಂಡು ಬೀಳಾಕಬೇಕ, ಅದು ಈ ರಂಗೇಗೌಡ. चलते इसको आप कहता है, उसके इसको आप राज कहता है. रंगेगौड़ा दिखला तो टॉन दिखलाता है. I like it बारू, I like it. I own it. Next time. ಹೋಗೋ ಗೌಡ ಹೋಗು. ನಿನ್ನಂತವ್ರನ್ನು ಈ ಶ್ರೀರಾಮ ಬಹಳ ಜನರನ್ನು ಬಲ್ಲಿದ್ದಾನೆ. ಅತ್ತಿಗೆ ನಿಮಗೆ ಏನು ಆಗಿಲ್ಲ ತಾನೆ? ಇಲ್ಲಪ್ಪ, ನನಗೇನು ಆಗಿಲ್ಲ. ನಡೆಯಪ್ಪ ಒಳಗಡೆ. ನಡೆಯರಿ ಅತ್ತಿ. ಆಶ